ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರೆ ನಾನು ಸಕ್ಕತ್ತಾಗಿದ್ದೀನಿ. ನೀವು ಹೇಗಿದ್ರೆ ಅಂತ ನಿಮ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ನನ್ನ ಮಗನ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಗೈಸ್ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಲಗಿದ್ ಲೇಟ್ ಆಯ್ತು. ಸೊ ಯಾಕೆ ಅಂತಂದ್ರೆ ನಮ್ದು ಇನ್ನೂ ಸ್ವಲ್ಪ ವರ್ಕ್ ಇತ್ತು. ನಮ್ ಬಂದಿದ್ದೆ 12:30. ಅದಾದ್ಮೇಲೆ ಮಲಗಿದ್ ಸ್ವಲ್ಪ ಊಟ ಮಾಡಿ ಒಂದು ಕಾಲಕ್ಕೆ ಮಲಗಿದ್ದೀನಿ. ಸೊ ಅದು ಮಲಗಾದ್ಮೇಲೆ ಮತ್ತೆ ಈಗ ಎದ್ದು 10 ಗಂಟೆಗೆ ಎದ್ದಿನ ಮುಖ ಕೂಡ ಒಳ್ಳೆ ಟಿಫನ್ ಕೂಡ ಮಾಡಿಲ್ಲ. ಪಾಪ ಕ್ಲಾಸಿಗೆ ಬಿಡ್ಬೇಕು ಅಂತ ಅಂದು ಸೊ ನಾ ಕ್ಲಾಸಿಗೆ ಬಿಟ್ಟು ಬಂದಿದ್ದೀನಿ. ಇಲ್ಲ ಮನೆ ಹತ್ರ ಸುಮ್ಮನೆ ಕೇರಕ್ಕಾಗಲ್ಲ ಗೈಸ್ ನೋಡಿ. ಮಿರರ್ನ ಬಿಚ್ಚಿಟ್ಟು ಲೂಸ್ ಮಾಡಿದ್ರು, ಅದಕ್ಕೆ ಟೈಟ್ ಮಾಡ್ಸೋಣ ಅಂತ ನಮ್ಮ ಮಗನ ಹೊಸಕ್ಕೆ ಬಂದಿದ್ದೀನಿ. ಅಮ್ಮಜ ಬಾರ ಇಲ್ಲಿ. ಲವ್ ಮಾಡ್ತಿರಂಗ ಅವನೇ ಗಾಯ್ಸ್. ಸಕ್ಕದ 24 ಗಂಟೆ ವೆಯ್ಟಿಂಗ್ ಬರ್ತಾ ಇರುತ್ತೆ. ಮಂಜು ನೋಡಿ ಕರೆತಿರ್ತಲ್ಲ ಅವನು. ಈಗ ಬಂದ ತಕ್ಷಣ ಏನಾರು ಶೂಟ್ ಆಗ್ತಾನೆ. ನೋಡಿ ಗೈಸ್ ಇಲ್ಲಿ ಬ್ಯಾಡಕಲ್ಲ ಚಾರ್ಜಿಂಗ್ ಗಾಡಿ ಅಂದ್ರ ಇದು ನಾನೇ ಬಿಚ್ಕನಿ ಕಣ ತಗೊಂಡ್ಬಿಟ್ಟಾನೆ. ಲೇ ಅದು ಬಿಚ್ಕೊಂಡ್ ಇಟ್ಕೊಂಡಲ್ಲ ನನ್ ಗಾಡಿ ಬಗ್ಗೆ ಮಾತಾಡ್ಬೇಡ ಕಣ. ಸಿಗ್ತದೆ ಅನ್ಬಿಟ್ಟು ಕಣಪ್ಪ ಆಯ್ತು ಗಾಯ್ಸ್, ದುಡ್ಡು ಮಾಡ್ತಾರಲ್ಲ ಅದಕ್ಕೆ ಮಾತಾಡ್ತಾರೆ. ಪರವಾಗಿಲ್ಲ ಮಾತಾಡ್ಲಿ. ಇಂಥವ್ರಿಗೆಲ್ಲ ಒಂದ್ ಮಾತು. ರಜೆ ಇವತ್ತು ನೀನೇನು ರಿಲೀಸ್ ಆಗಿಲ್ಲ ಫಿಲಮ್. ಹೋಗಂ ಬರಲ್ಲ ಮಂಜ ಸಂಜೆ ಪಕ್ಕನ ಯಾರ ಹೋಯ್ತಿದ್ರ? ನಾನು ಯಶು ಎಲ್ಲ ಬರಪ್ಪ ನೀವು. ನಾ ಬರಲ್ಲ. ಬರಲ್ವಾ? ನೀವೆಲ್ಲ ಎಲ್ಲಪ್ಪ ಬರ್ತೀರಾ? ಅಲ್ಲ ನಾನ್ ಬತ್ತಿದ್ದೆ ಗೈಸ್. ಅದೇನಂತಂದ್ರೆ ಅವಳು ಕರ್ನಾಟಕದ ಫಿಲಮ್ ಅಂದ್ರೆ ನಿನ್ಗೂ ಮುಂಚೆ ಫಸ್ಟ್ ಶೋ ನಾವು ಟಿಕೆಟ್ ಬುಕ್ ಮಾಡಿ ಕೆಲಸ ಮಾಡಿ ಮೊದ್ಲು ಹೋಗ್ಬೇಕು, ಹೋಗಿ ವಿಡಿಯೋ ಮಾಡಿ ಹಾಕ್ಬೇಕು. ಅದು ಹೋಗೋಣ ಇವತ್ತು ಹೋಗ್ಬಿಟ್ಟು ಗೈಸ್ ಮೂವಿ ಹೆಂಗಿತ್ತು ರಿವ್ಯೂ ಮಾಡ್ಲೇಬೇಕು. ಇವತ್ತು ಹೋಗ್ಲೇಬೇಕು. ನೋಡೋಣ ಏನ್ ಮಾಡೋದು ಅಂತ. ಬಟ್ ಫ್ಯಾಮಿಲಿ ನೋಡಂಗ ಐತೆ ಇಲ್ವೋ ಗೊತ್ತಿಲ್ವಲ್ಲೋ. ಹಾಗೆ ಒಂದ್ಸತಿ ನೀನ್ ನೋಡ್ಕೊಬ ಫಸ್ಟ್. ಆಮೇಲೆ ಅವಳು ಗುಪ್ಕತಿಲ್ಲ ಅವಳು, ಅದಕ್ಕೆ ಗುಪ್ಕತಿಲ್ಲ ಗೈಸ್. ನೋಡೋಣ ಏನ್ ಮಾಡೋದು ಅಂತ ತಲೆ ಕೆಟ್ಟೋಗೈತೆ ನನಗೆ. ಮೂವಿ ನೋಡ್ಲೇಬೇಕಿದ್ದು. ನಾ ಎಲ್ಲ ಹಿಂಗೆ ಬೈತವ್ರೆ ನಮ್ಮ ಹುಡುಗರೆಲ್ಲ. ನೋಡುವ ಏನಾರು ಪ್ಲಾನ್ ಮಾಡೋಣ. ಅವಳಂತೂ ಒಪ್ಕತೆ ಇಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ದೆ. ಭಾಷನ್ಗೆ ಹೋಗ್ಬಿಟ್ಟು ಇಷ್ಟು ಉದ್ದ ಮೆಸೇಜ್ ಕಳ್ಸೋಳೆ ನನ್ಬಿಟ್ಟು ಹೋಗ್ತಿದ್ದಿ ಹಂಗೆ ಹಿಂಗೆ ಅಂತ ಬಿಟ್ಟು ಹೋಗಕ್ಕೂ ಆಗಲ್ಲ. ನೋಡ್ತೀನಿ ಥಿಯೇಟರ್ ಹತ್ರ ಕೇಳ್ತೀನಿ, ರಿವ್ಯೂ ಚೆಕ್ ಮಾಡ್ತಿರಲ್ಲ. ಯಾರ ಲೇಡೀಸ್ ಗಿಡೀಸ್ ಎಲ್ಲ ಹೋಗಿದ್ರೆ ನೋಡುವ. ಕರೆಕ್ಟಾಗಿ ಪಿಕ್ ಮಾಡಿದ ನನ್ನ ಮಗ. ಅವನು ಆ ಹುಡುಗ ಕೆಲಸ ಕರೆಕ್ಟಾಗೆ ಮಾಡಕ್ ಗೊತ್ತಿಲ್ಲ ಅವಳು. ಬಿಟ್ಟೆ ಆಗ್ತಿಲ್ಲ ಇದು. ಏನಿಲ್ಲ, ಸಮ್ ಟೈಮ್ಸ್ ಹ್ಯಾಪನ್. ಮಾಡು ಅಂತ ಅಂದ್ರೆ ಬರೀ ಅಲ್ಲಿಗೆ ಹೋಯ್ತಿದ್ಯಲ್ಲೋ. ಟೈಟ್ ಮಾಡ್ಕೊಳ್ಳ ಮುಂಚೆ ಹೋಯ್ತಿಲ್ಲ ನೋಡಿ. ಎಷ್ಟೇ ಅನಿಸ್ತಾನೆ ಇವನು. ಟೋಕನ್ ತಗೊಂಡಿದ್ದೀನಿ. ಏನು ಫಿಲಮ್ ರಿಲೀಸು ನಿಮ್ ಬಾಸ್ತು ನಿಂದಲ್ಲ. ನಿಮ್ಗೆ ಇನ್ನೇನಾರು ನಾವು ಗ್ಯಾರೇಜ್ ಮಾಡ್ಕೊಟ್ರೆ ನಮ್ಮನ್ನ ಮಾತೇ ಆಡ್ಸಲ್ಲ. ನೀವ್ ಮಾಡಿದ್ವಿ ನಮಗ. ಈ ಸಾವುಕಾರ ಏನಾರು ಮುಡ್ದೋದಾಗ್ಲೇ ಬರೋದ್ ನೀನ್. ಬಾಕಿ ಟೈಮಲ್ಲಿ ಬತ್ತೀಯ ನೀನು? ಏನಾರು ಆಗಿದ್ ಮಾತ್ರಕ್ ಬತ್ತೀಯ? ಇನ್ ಮುಗೀತು ಇನ್ನೊಂದ್ ವಾರ. ಈಗ ಗ್ಯಾರೇಜ್ ಹಿಡ್ಕೊಂಡವನೆ. ಏನಾರು ಟೀ ಕ್ಯಾಂಟೀನ್ ಮಡಗಿದ್ರೆ ಹೋಟ್ಲ ಮಡಗಿದ್ರೆ ದಿನ ಬರೋಣ. ಫ್ರೆಂಡ್ಶಿಪ್ ಅಲ್ಲಿ ದಿನ ಮಾತಾಡ್ಸ್ಕೊಂಡ್ ಹೋಗ್ಬೇಕು. ಕೆಲ್ಸ ಇದೇ ರೋಡಲ್ಲಿ ಕೆಲ್ಸ ಇದ್ದಾಗ ಮಾತ್ರ ನಾ ಫ್ರೆಂಡ್ಶಿಪ್. ಬಾಕಿ ಟೈಮಲ್ಲಿ ಫ್ರೆಂಡ್ಶಿಪ್ ಇಲ್ವಾ? ಹಂಗಾರ ಬಾಕಿ ಮಾತಾಡ್ಸಿವ ನಿನ್ನ ಯಾವ ಮಾತಾಡ್ಸಿದಿ ಇದ್ದಿದ್ದ? ಯಪ್ಪಾ ನಿಂದನ್ ಮುಡ್ಕೊಂಡ್ ಹೇಳ. ಈಗ ನಂದನೇನಪ್ಪ ನಿಮ್ ಮನ್ಸ್ ಕಣ. ನೀನ್ ಡಬಲ್ ನಾನು ಹೇಳ್ದೆ ನಿಂದು ಮುಡ್ಕೊಂಡ್ರೆ ಅವಂತ ಬರೀ ಮನ್ಸ್ ಬಿಟ್ರೆ ಬೇರೆ ಹೇಳ್ಬಿಡ್ತೀನಿ. ಈಗ ನೀ ಮಾತಾಡೋದೇ ಡಬಲ್ ಮೀನಿಂಗ್. ಅದ್ ನೀ ತಿಳ್ಕೊಳಕಣಪ್ಪ. ನಾನು ಸಿಂಗಲ್ ಮೀನಿಂಗ್ ಸಿಂಗಲ್ ಫ್ಲೂಯೆಂಟ್ ಪರ್ಸನ್ ನಾನು. ಇನ್ನೇನ್ ಸಮಾಚಾರ? ಆಯ್ತಾ ಇದು ಫ್ಯಾಮಿಲಿ ಬರ್ದವ್ರೇನ ನಡಿಯುವ ನಾ ಫ್ರೆಂಡ್ಸ್ ಇಲ್ವಾ? ಅಂತಲ್ಲ ನನ್ನ ಫ್ಯಾಮಿಲಿ ಕಣ. ಅವಳೊಬ್ಳು ಫ್ಯಾಮಿಲಿ ಫ್ರೆಂಡ್ ಎಲ್ಲ ಅವಳು. ಬೇರೆ ಯಾವ ಫಿಲಮ್ ಹೋಗಿ ಅಲ್ವಾ ಫ್ಯಾಮಿಲಿ ಜೊತೆ? ಬಟ್ ಬೇರೆದ್ ಹೋಗಿದ್ದೀನಿ. ಬಟ್ ಇದನ್ನೇ ಅದಕ್ಕೆ ಯೋಚನೆ ಮಾಡೋಣ. ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ನೋಡೋಣ ಅದೇ ಗೈಸ್ ನೋಡೋಣ. ಮಂಜು ಗುಡಿನ ಹೋಗೋಣ. ಟಿಕೆಟ್ ಮಂಜು ಹಾಕತಾನೆ. ಹಾಕಳಲ್ವಾ ನಿಮ್ ಬಾಸ್ ಸತ್ಯಲ್ಲೋ? ಹಾಕತೀನಿ ಬಾ. ನಾನೇ ಹಾಕತೀನಿ ಪಾಪ, ಬೇಡ. ಬಟ್ ನೋಡೋಣ ಫಸ್ಟ್ ಒಪ್ಸರ್ಸ್ ಹಾಕೋಣ. ನೋಡೋಣ ಗೈಸ್ ಹೇಳಿ. ಗೈಸ್ ಇವಾಗ ಟಿಫನ್ ಮಾಡ್ಕೊಂಡು ಮನೆ ಹೋಗ್ಬೇಕಾಯ್ತು. ಇನ್ನೇನೆಲ್ಲ ಎಡಿಟಿಂಗು ಪ್ರಮೋಷನ್ ಎಡಿಟಿಂಗ್ ಎಲ್ಲ ಮುಗಿತು. ಇನ್ನೊಂದು ಪ್ರಮೋಷನ್ ಮೀಟಿಂಗ್ ಇದೆ, ಆಮೇಲೆ ಹೋಗ್ಬೇಕು. ಅದಕ್ಕೆ ನಮ್ ಬರತಣ ನೋಡಿ ಗೈಸ್. ಇಲ್ಲಿ ಅಲ್ಲ ಅಲ್ಲಿ ಪೂಜೆ ಮಾಡ್ತಾರೆ. ಇಲ್ಲೆಲ್ಲ ಇಂಥ ಹುಡ್ಗ ಇನ್ನೂ ಮದುವೆ ಆಗಿಲ್ಲ. ಯಾಕೆ ಅಂದ್ರೆ ಅವರು ಗೋಲ್ ಇರುತ್ತೆ, ಎಲ್ಲ ಗೋಲ್ ಇರುತ್ತೆ ಗೈಸ್ ಅವೆಲ್ಲ ಅಲ್ವಣ. ದೊಡ್ಡ ಡ್ರೀಮ್. ಸರಿ ಆಯ್ತು, ನೀನ್ ಇದ್ಮೇಲೆ ಕುತ್ಕೋ ಹೇಳ್ತೀನಿ. ಗೈಸ್ ಇಲ್ಲ ಗೈ ಅಣ್ಣ ಬಾರಣ ಇಲ್ಲಿ. ಯಾಕೆ ನಾಚಿಕೆನಾ? ಏನಕ್ಕೆ ನೀನ್ ನಾಚಿಕೆ ಎಲ್ಲ ನಾನು ಮಾಡ್ತೀನಿ, ಸುಮ್ನೆ ಇಲ್ಲ ಗೈಸ್. ಈಗ ಸ್ವಲ್ಪ ಸ್ಟಾರ್ಟಿಂಗ್ ಯಾರಿಗೆ ಸಮಯ ಸಿಗ್ತೀನಿ. ಫೋನ್ ಮಾಡಿದ ತಕ್ಷಣ ಆನ್ ಟೈಮ್ ಅಣ್ಣ ಏನ ಬರ್ತಾರಲ್ಲ ಇವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವ್ರು ನೋಡ್ತಾನೆ ಚೌಟಿ ಅಂತ. ಇವ್ನು ಹುಟ್ಟಿದ ಮೇಲೆ ಅವ್ರ ಅಪ್ಪಂಗೆ ಅದೃಷ್ಟ ತಿರ್ಕೊಂಡಿದ್ರು. ಅಪ್ಪಂಗೆ ಎಲ್ಲಾ ಅದೃಷ್ಟ ತಿರ್ಗುತ್ತಾರ. ಅವರು ಲಾಗ್ ಅಲ್ಲಿ ದೊಡ್ಡವರು, ಅವ್ರು ಬೆಲೆ ಕೊಡೋ. ಯಾವ್ದ್ರಲ್ಲಿ?
ಈ ತರ ರಿಬ್ಬೇಕ ಬರ್ದಣ್ಣ ಇದೇನು ಅಷ್ಟೊಂದು ಶ್ರೀಮಂತರ ನೀವು ಬೆಳ್ಳಿದ್ರಲ್ಲೇ ಗಂಧ ಕಡ್ಡಿ ಮಾಡ್ಸಿದೀರಾ ಹೆಚ್ಚು ಕಮ್ಮಿ ಇವೆಲ್ಲ ಚಿಂದಲ್ಲೇ ಮಾಡ್ಸಿದ್ರಿನಪ್ಪ ಅವೆಲ್ಲಾನು ನಾವು ಪೂಜೆ ಮಾಡಿ ಕಸ ಗುಡ್ತದ ಕಡ್ಲಾ ಕೋಲಾರದ ಗಂಡಿನೇವ್ರ ಮಲ್ಲಿರ್ಬೇಕು ಹೆಚ್ಚು ಕಡಿಮೆ ಬೆಳ್ಳಿ ಸುಮ್ಮನೆ ರೇಟ್ ಗಿಡ್ ಮಾಡೋರ ಮೇಲೆ ಯಾರು ಚೌಟಿ ಪೂಜೆ ಮಾಡ್ಬೇಕು ತಿಗ ಮುಷ್ಕಬೇಕು ಗೈ ಸ್ವಲ್ಪ ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಬಾಯ್ಸ್ ಅಲ್ವಾ. ದೇವ್ರಿಗೇನೆ ಇದು ಬೆಳ್ಳಿದಲ್ಲಿ ಮಾಡ್ತಿದ್ಯಲ್ಲ ನೀನು ಗಂಧದ ಕಡ್ಡಿಲಿ, ಅದು ಉರಿಯುತ್ತಾ ಅದು? ದೇವ್ರು ಚೆನ್ನಾಗಿ ಇಟ್ಕೊಂಡ್ರೆ ದೇವ್ರ ಅಮ್ಮನ್ ಚೆನ್ನಾಗಿ. ಏಯ್, ಅದಕ್ಕೆ ನಾನು ನಿಮ್ ಚೆನ್ನಾಗಿ ಕವ್ರ ಕಾಣೋಣ. ಗುಡ್ ಗುಡ್ ಗುಡ್. ಒಂದೇ ವರ್ಡ್ ಬರೋದು ಇಂಗ್ಲಿಷ್. ಇವಾಗ ಹಂಗೆ ಒಂದ್ ಗ್ಯಾಪ್ ಅಲ್ಲಿ ಒಂದು ಟೀ ಕುಡಿ ಅಂತ ಹೋಗ್ತಾ ಇದೀವಿ. ಇದಕ್ಕೆ ಹಿಂಗ್ ತಿಳಿ ಅಣ್ಣ, ಇಲ್ಲ ಅಣ್ಣ ಇಲ್ಲಿ. ಓಹ್ ಅಣ್ಣ, ಇಲ್ಲಿ ಎಂಟ್ರಿ ಅಣ್ಣ ಯಾರು ಕೊಟ್ರು ಅಣ್ಣ? ಕ್ಯಾನ್ಸಲ್ ಹಂಗಿರುತ್ತೆ ಪ್ಲಾನು ಅಣ್ಣ. ಅವರು ನಮ್ಮ ಚೇತನ್ ಅಂತ ಜಾಣ್ಪೆದ್ದ ತರ ಸ್ವಲ್ಪ ಜಾಣ್ಪೇದ, ಫುಲ್ ಜಾಣ್ಪೇದ ಅಲ್ಲ. ಈಗ ಚೇತನ್ ಬ್ರೋ ಸ್ವಲ್ಪ ದಡ್ ಪೆದ್ದ, ಫುಲ್ ಪೆದ್ದ. ಅಯ್ಯೋ, ಸರಿ ಆಯ್ತು ನಡಿ. ಅದಕ್ಕೆ ಈಗ ಟೀ ಸ್ವಾಮೀಜಿ ಇರ್ತಾರೆ ಇಲ್ಲೇ. ಚೇತನ್ ಬ್ರೋ ಚೇತನ್ ಬ್ರೋ ಟೀ ಕೊಡಿಸ್ತಾರಂತ ಇವಾಗ. ಅಂತ ದೊಡ್ಡ ಸಾಹಸ ಎಲ್ಲ ನಮ್ಗೆ ಮಾಡಕ್ ಆಗಲ್ಲ. ಅಲ್ಲಿ ತನಕ ನಾವು ಇನ್ನೂ ಬೆಳೆದಿಲ್ಲ. ಬೆಳೆದ ಕೊಡ್ಸೋಣ. ಪಾನ್ಕನೇ ಹಾಕ್ಸಣ ಅಂತ ನಾವು. ಇಲ್ಲ, ಬೀರನ್ನೇ ಕೊಡ್ಸೋಣ. ಬಿರಿಯಾನಿಯಾ? 20 ರೂಪಾಯಿ ಯಾವ್ದು ನೋಡು. ಹಾ, ಟೀ ಅಣ್ಣ, ಟೀ ದುಡ್ಡು ಹಾಕೋಣ. 20 ರೂಪಾಯಿ ಬ್ರೋ. ಸಿಕ್ಕಿತ್ ನಾ ಹಿಂಗ್ ಕಳೆದ್ರೆ 20 ರೂಪಾಯಿ ಕಳ್ದೋಯ್ತದೆ. ನೋಡ್ರಿ, ಟೀ ಕೊಡ್ಸಾರ ಬರಪ್ಪ. ಅದೇ ನೀನ್ ಹೇಳಿದ್ ಕರೆಕ್ಟ್ ಮಾತು. ಕಳೆದೋಗುತ್ತೆ. ಯಾವಾಗ ಕಳೆದೋಗುತ್ತೆ? ಟೀ ಕೊಡ್ಸಕ್ ಕಳೆದೋಗುತ್ತೆ. ಜೇಬಲ್ಲಿ ಕಳೆದೋಗುತ್ತೆ. ಅಂದ್ರೆ ನಿಮ್ಮನ್ನೆಲ್ಲ ಇದ್ ಮಾಡಿ ಹಾಕೇ ಬಿಟ್ಟೆ ಕಣ. ಈಗ ಇವಾಗ ಒಂದು ಕಪ್ ಟೀ ಕುಡ್ಕೊಂಡು ಮತ್ತೆ ನಾನು ಹೊರಡಬೇಕು. ಸ್ವಲ್ಪ ಕೆಲಸ ಇದೆ, ಹೊರಡುವ. ನಮ್ಮ ಭಟ್ರು ನೋಡಿ, ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರು ಒಂದ್ಸಲ ಇವ್ರನ್ನ ನೀವು ವಯಸ್ಸಾದಾಗ ನಿಮ್ಮನ್ನ ಹಿಂಗೆ ಅಡ್ಕಲ್ಲ ನಿಂತಾರೆ ಬನ್ನಿ. ಇನ್ನು ಯಾರು ಅಂತ ಗೊತ್ತಿಲ್ಲ. ಶೂಟ್ ಆಗ್ತಾರ ಅವ್ರಿಗೆ ಪಾಪ ಗೈಸ್. ಇವಾಗ ಪಾಪ ಕರ್ಕೊಂಬಂದೆ ನನ್ನ ಕಂಪ್ಯೂಟರ್ ಕ್ಲಾಸಿಂದ. ನಮ್ಮ ಗಾಡಿ ಸ್ವಲ್ಪ ಚಾರ್ಜರ್ ಹಾಕ್ಬೇಕಾಯ್ತು. ಸೊ ಚಾರ್ಜರ್ ಹಾಕೋಣ ಅಂತ ಚಾರ್ಜರ್ ಇಲ್ಲಿ ನಿಂತೆ ಪಾಪ ನಮ್ಮ ಗಾಡಿ. ಏ ಕೈ 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 ನೋಡಿ ಗೈಸ್, ಆ ಹುಡುಗಿರಿಗೆ ಇವನು ಅಷ್ಟಿದ್ದವನೇ ಕಲ್ತ ಮಾಡಿತಾನೆ. ಓಯ್ ಲಕ್ಷ ನೋಡಿ ನೋಡಿ ಕುಳ್ಳ ಮಗ ಗಸಿಗದ್ ಬಿಡಿ ಆಟ ಆಡ್ತಾರೆ ಮಕ್ಕಳು. ಇಲ್ಲಿಂದ ಹೆಂಗ್ ಗೊತ್ತಾಗ ಸ್ಪೆಷಲ್ ಆಗಿ ಪಾಪಮ್ಮ ನನಗೋಸ್ಕರ ಏನೋ ಮಾಡಿದ್ದಾಳೆ. ಅದೇನು ಅಂತ ಬನ್ನಿ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಸೊ ಟೇಸ್ಟ್ ಮಾಡಿ ಪಾಪ ಮಾಡೋಣ. ಗೈಸ್ ನೋಡಿ, ನಾನು ಚಾರ್ಜರ್ ಹಾಕಿದೆ. ಇವಾಗ ಹೆಂಗ್ ಬೆಳ್ಳಾಗಿದೆ ಗೊತ್ತಾ? ಇದೊಂದು ಮಿಸ್ಟೇಕ್ ಐತೆ ನನಗೆ ಯಾವಾಗಲೂ. ಚಾರ್ಜರ್ ಆಫ್ ಮಾಡಲ್ಲ, ಆನ್ ಮಾಡಲ್ಲ. ಏನಿದು? ಚಾಕ್ಲೇಟ್ ಮಿಲ್ಕ್ ಶೇಕ್. ಹೆಂಗ್ ಮಾಡಿತ್ತು? ಹೆಂಗ್ ಮಾಡಿದ್ವಿ ಅಂದ್ರೆ ಕೋಕೋ ಪೌಡರ್ ಯೂಸ್ ಮಾಡಿ. ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಕೋಕೋ ಪೌಡರ್ ಅದಕ್ಕೆ ಸ್ವಲ್ಪ ತರಕಾರಿ ಇದೆ, ಆದ್ರೂ ಒಳ್ಳೇದು. ನೈಸ್ ಗಾಯ್ಸ್. ಸೂಪರ್. ಕುಟ್ನೀರು ಅದಕ್ಕೆ ಹೇಳ್ತಾಳೆ. ಅದು ಸೂಪರ್ ಗೈಸ್. ಇದಕ್ಕೆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಹೇಳ್ತೀನಿ ನಾನು. ನಮ್ಮ ಮುದ್ದೋರು ನೋಡಿ ಗೈಸ್, ಇವತ್ತು ಒಳ್ಳೆ ಬ್ಲಾಗ್ ಬರ್ತಿದೆ. ನೆನ್ನೆ ಬ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ, ನೆನ್ನೆ ಬ್ಲಾಗ್ ಬರಕಲ್ಲ, ಇವತ್ತು ಬ್ಲಾಗ್ ಬರ್ತಾ ಇದೆ ನೋಡಿ. ಬಟ್ ಇದನ್ನ ಹೆಂಗೆ ಮುದ್ದು ಮಾಮೂಲಿ ಸ್ಟ್ರೈಟ್ ರೀಲ್ಸ್ಗೂ ಮಾಡ್ಬೇಕು, ಬ್ಲಾಗ್ ಶೂಟ್ ಮಾಡ್ಬೇಕು, ಏನ್ ಮಾಡ್ತಾನೆ ಗೊತ್ತಿಲ್ಲ. ಬನ್ನಿ ನೋಡೋಣ ಹೆಂಗಾಗುತ್ತೆ ಅಂತ. ಈಗ ಬನ್ನಿ ಹೋಯ್ತು, ಆಮೇಲೆ ಹೇಳ್ತೀನಿ ಗೈಸ್. ಇವತ್ತು ನೀವೆಲ್ಲ ನೋಡಿದಿರ ಸ್ಯಾಮ್ಸಂಗ್ ಬ್ಲಾಗ್ ಅಲ್ಲಿ. ನಿಮ್ಗೆ ಗೊತ್ತು, ಅವ್ರು ಅಷ್ಟಷ್ಟು ಲಕ್ಷ ಖರ್ಚು ಮಾಡಿ ಅಷ್ಟೆಲ್ಲ ಮಾಡಿ ಅಲ್ವಾ ಅಂಬುದು, ಅಷ್ಟೆಲ್ಲ ಮಾಡಿದ್ದಾರೆ. ಸೊ ಅಷ್ಟು ನಮಗೆ ಮಾಡಕ್ ಆಗಲ್ಲ ಗೈಸ್. ಅಂದ್ರೆ ಮಾಡಕ್ ಆಗಲ್ಲ ಅಂತಲ್ಲ, ಮಾಡೋ ಟೈಮ್ ಇವಾಗ ನಮಗೆ ಅಷ್ಟು ದುಡ್ಡಿಲ್ಲ ಗೈಸ್. 9 ಲಕ್ಷ ಖರ್ಚು ಮಾಡೋ ಅಷ್ಟು ಇದಿಲ್ಲ. ಸೊ ಅದೊಂದು ಟೈಮ್ ಬರುತ್ತೆ ಖಂಡಿತ. ನೆಕ್ಸ್ಟ್ ಮಾಡೇ ಮಾಡ್ತೀನಿ ಅಂತ ನನಗೆ ಗೋಪಿದೆ. ಅದನ್ನ ಚಿಕ್ಕ ಅವ್ರ ಪ್ರೀತಿ ಮುಂದೆ ಅದೊಂದು ಚಿಕ್ಕ ಇರುವೆ ಸಮ 9 ಲಕ್ಷ ಮಾಡ್ತೀನಿ. ಬಟ್ ಇವಾಗ ಪ್ರೆಸೆಂಟ್ ಗೈಸ್ ನನ್ನ ಕೈಲಿ ಏನಾಗುತ್ತೋ ಅವಳ ವ್ಲಾಗ್ ನೋಡ್ಬೇಕಾದ್ರೆ ಅದು ಗಿಲ್ಟ್ ಆಯ್ತು ಇಲ್ಲ ಗೊತ್ತಿಲ್ಲ, ಮತ್ತೆ ನಂಗೆ ಒಂದು ಸಖತ್ ಗಿಲ್ಟ್ ಆಯ್ತು. ಸೊ ಅದಕ್ಕೋಸ್ಕರ ನಾನು ಇವಾಗ ಪ್ಲಾನ್ ಮಾಡಿ ನನ್ಗೆ ಅವ್ಳು ಸರ್ಪ್ರೈಸ್ ಆಗಿ ಯಾವ್ದೊಂದು ಇಲ್ಲಿ ನಮ್ಮ ಇದ್ರ ಹತ್ರ ಒಂದು ಇಲ್ಲಿಂದ ನಮ್ಮ ಮನೆಯಿಂದ 15 ಕಿಲೋಮೀಟ್ರು. ಸೊ 15 ಕಿಲೋಮೀಟ್ರ್ ಬಂದು ಅಲ್ಲಿ ಫ್ಲವರ್ದು ಒಂದು ಲೋಟಸ್ ನ್ಯಾಷನಲ್ ಇದು ಫ್ಲವರು. ಸೊ ಅದನ್ನ ತಗೊಂಡ್ ಹೋಗ್ಬೇಕು ಅಂತ ಈಗ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಕಿತ್ಕೋಬೇಕು ಅಂತ ಮಾರಲ್ಲ, ಅದೊಂದು ಹಿಂಸೆ ನನಗೆ ಇವಾಗ. ಬಟ್ ಅದು ಹಿಂಸೆ ಅನ್ಕೊಳ್ಳಲ್ಲ, ಅದು ನನ್ನ ಪ್ರೀತಿ ನನಗೆ ಎಫರ್ಟ್ ಅನ್ಕೊಳ್ಳೋಣ. ಸೊ ಬನ್ನಿ, ಅದು ಹೋಗ್ಬಿಟ್ಟು ಅದು ಕಿತ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಪ್ಲಾನ್ ಏನೇನು ಹೇಗೆ ಇದು ಮಾಡ್ತೀವಿ. ಬಟ್ ಏನು ಅಂತಂದ್ರೆ ಇದ್ರಲ್ಲಿ ಈಗ ನಾನು ಸ್ಟ್ರೈಟ್ ವಿಡಿಯೋ ಆಗುತ್ತೆ, ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ರಿಕ್ವೆಸ್ಟ್. ಯಾಕಂದ್ರೆ ನಮ್ಮ ಹತ್ರ ಇನ್ನೊಂದು ಟೀಮ್ ಇಲ್ಲ, ಮತ್ತೆ ಇನ್ನೊಂದು ವ್ಲಾಗ್ ಮಾಡಕ್ಕೆ ಇನ್ನೊಬ್ಬ ಕ್ಯಾಮ್ರಾಮನ್ ಇಲ್ಲ. ನಮ್ಗೆ ಇರೋದ್ರಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಹುಡುಗರು ಅಲ್ಲ ಮತ್ತು. ಅದಕ್ಕೋಸ್ಕರನೇ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವೆಲ್ಲ ಎರಡನ್ನೂ ಮಾಡ್ತೀವಿ. ಸೊ ನೀವು ಆದಷ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿ, ಹಂಗೆಲ್ಲ ಬಂದಾಗ ನೆಕ್ಸ್ಟ್ ಲೆವೆಲ್ ಇನ್ನೂ ಒಂದು ಫೋಕಸ್ ಬರುತ್ತೆ ಕ್ಯಾಮ್ರಾ. ಇವಾಗ ಅಡ್ಜಸ್ಟ್ ಮಾಡ್ಬಿಡಿ ಪ್ಲೀಸ್ ಗೈಸ್, ಲವ್ ಯು ಅಲ್ವಾ. ಓಕೆ, ಇನ್ನೊಂದು ವಿಡಿಯೋ ಬರುತ್ತೆ ಸಿನಿಮೆಟಿಕ್ ನೋಡಿ. ಇಟ್ಸ್ಕೋ. ನಾನು ಈ ತರ ಮಾಡ್ತಿರ್ಕೆ ನಿಂಗೆ ಅನ್ಸುತ್ತೆ?
ಈ ತರ ಹಿಂಗೆ ಸ್ವಲ್ಪ ಎಫರ್ಟ್ ಆಗ್ತಿರಕ್ಕೆ ಏನ್ ಅನ್ಸುತ್ತೆ? ಈ ಜೊತೆಲಿ ಇದೆಯಾ ಈಗ? ಏನ್ ಅನ್ಸುತ್ತೆ ಗೈಸ್? ಅವ್ನು ಮಾತಾಡೋಕೆ ಸ್ವಲ್ಪ ನಗಾಡ್ತಾನೆ ಗೈಸ್, ನಾಚ್ಕಂತಾನೆ. ಮಾತಾಡ ಇರ್ಲಿ. ಆಯ್ತು ಕಣೋ, ಆಗಿದೆ ಆಗಿರೋ ತೋರಿಸ್ತೀನಿ, ಹೇಳು. ಏ ಈಗ ಈ ಸಣ್ಣ ಎಫರ್ಟ್ ಆಗ್ತಿರಕ್ಕೆ ಏನ್ ಅನ್ಸುತ್ತೆ? ಅಂದ್ರೆ ನೀವು ಕಾಲ್ ಮೇಲೆ ಮಾಡ್ತಿದ್ದೀರಾ. ಸಾಕೈಸ್, ನಮ್ಗೆ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಯಾವಾಗ್ಲೂ ಹಿಂಗೆ ಇರುತ್ತೆ. ಹಂಗ ಅನ್ಕೊಂಡು ನಾವು ಈ ಬ್ಲಾಗ್ ನ ಮಾಡ್ತಿದೀವಿ. ಗಾಡಿಗೆ ಅಲ್ಲ ನೋಡೋಣ, ಆಮೇಲೆ ಅಲ್ಲ ಹಾಕ್ಸಿದ್ರಾಯ್ತು. ಗಾಡಿಗೆ ಫ್ಯೂಲ್ ಹಾಕ್ಸ್ತಾ ಇದ್ದೀನಿ ಗೈಸ್. ಫ್ಯೂಲ್ ಹಾಕ್ಸ್ಕೊಂಡು ಈಗ ಹೊರಡುವ. ಇವಾಗ ಫ್ಯೂಲ್ ಹಾಕ್ಸ್ಕೊಂಡು ಈಗ ಹೊರಟಿದೀವಿ. ಈಗ ಹೊರಡೋಣ. ಅದ್ರ ಮಳೆ ಬರುವ ಸಾಕಾಗಿದೆ ಗೈಸ್, ಗೊತ್ತಿತ್ತು. ಬಟ್ ಸ್ಟಾಪ್ ಆಯ್ತು. ನೋಡೋಣ, ಅಲ್ಲಿ ಮುಂದೆ ಬರ್ಬೋದು. ಬಿಸಿಲು ಅಂತೂ ಮತ್ತೆ ಬರಲ್ಲ ಅನ್ಸುತ್ತೆ. ನೋಡೋಣ, ಮಳೆ ಬಂದ್ರೆ ಕ್ರೇಜಿ ಆಗಿರೋದು. ನಾವ್ ಅನ್ಕೊಂಡಂಗೆ ಮಳೆ ಬರ್ತೈತೆ. ಈ ಮಳೆಲಿ ನಾನು ಹೇಳಿಲ್ವಾ, ಅಯ್ಯೋ 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 ಮಳೆ ಜೋರ ಹೋಗ್ಬಿಡ್ತು ಗಾಯ್ಸ್. ಸಕ್ಕತ್ತೆ ಕ್ರೇಜಿ ಹೇಳಿ. ನೈಸ್ 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 ನೈಸ್. ಅಯ್ಯೋ ಬನ್ನಿ, ನಾವ್ ಅನ್ಕೊಂಡಿದ್ದು ಆಗ್ಬಿಡುತ್ತೆ ಗಾಯ್ಸ್. ದೇವ್ರ ನಮ್ ಕಡೆ ದೇವ್ರಿದ್ದಾನೆ. ಯಾಕೆ ಗೋಯ್ ಬನ್ನಿ ಗೈಸ್. ನೋಡಿ ಗೈಸ್, ನಾನು ಅನ್ಕೊಂಡಂಗೆ ಮಳೆ ನೋಡಿ, ಸೊಳ್ಳೆ ಸೋನೆ ಮಳೆ ಬರ್ತಾ ಇದ್ದಿಲ್ಲ ಎಲ್ಲ ನೋಡಿ. ಇದೆ ಈ ಲೋಟಸಲ್ಲಿ ನನಗೆ ಇಲ್ಲಿ ಕಿತ್ಕೋಬೇಕು ಗೈಸ್. ಇಲ್ಲಿದೆ, ಕಿತ್ಕೋತೀನಿ. ಎಫರ್ಟ್ ಆಗಿ ಸಕ್ಕತ್ತು ಕ್ರಿಟಿಕಲ್ ಇದೆ. ಬಟ್ ಉಣ್ಕೊಬಿಡುತ್ತೆ ಅನ್ನೋ ಕೈ ಕಾಲು ಅನ್ನೋದು ಭಯ ಆಗ್ತಿತ್ತು ನನಗೆ. ಇಲ್ಲಿ ನಾನು ಇಬ್ಬರೇ ಬಂದಿರೋದು, ನನಗೂ ಸ್ವಿಮ್ ಬರಲ್ಲ. ನೋಡಿ ವೆದರ್ ಹೆಂಗಿದೆ, ಕ್ರೇಜ್ ಇದೆ. ಮುದ್ದು ಒಂದು ರೌಂಡ್ ಹಾಕಂಬ ಎಲ್ಲೆಲ್ಲಿ ಅಂತ. ಇಲ್ಲೊಂದು ನೋಡಿದ್ದೀನಿ. ಎಫರ್ಟ್ ಆದ್ರೂ ಪರವಾಗಿಲ್ಲ, ಫ್ಲೋಟ ಸಕ್ಕದಾಗಿರ್ಬೇಕು ಗೈಸ್. ಅಲ್ಲೊಂದು ಐತೆ ನೋಡಿ, ಆ ಥರ ಇರಬೇಕು ಅಲ್ಲಿ. ಇಲ್ಲದು ಕಾಣಿಸ್ತಲ್ಲ, ಆಯ್ತು ಇಲ್ಲಿ ಇದು ಅಲ್ಲಿ ಇರ್ಬೇಕು ಗೈಸ್. ಇಲ್ಲೊಂದು ಐತೆ ಮುದ್ದು, ಇಲ್ಲೊಂದು ಐತೆ ಕಣಯ್ಯ, ಹುಷಾರ್ ಮುದ್ದು. ಇಲ್ಲೊಂದು ಐತೆ ಅಲ್ವಾ? ಇದೇ ಮುದ್ದು ಫೈನಲ್ ನಂದು. ಬಾ ಒಂದು ರೌಂಡ್ ಹಾಕ ಬರೋಣ. ಬಾ ಒಂದು ರೌಂಡ್ ಹಾಕ ಬರೋಣ. ಬಾ ಒಂದು ರೌಂಡ್ ಹಾಕ ಬರೋಣ, ಹೇಳ್ತೀನಿ. ಬಾ ನೋಡಣ ಬಾ. ಇದೆಲ್ಲ ಫುಲ್ ಲೋಟಸ್. ಹೆಸರುಳ್ಳಿ ಅಲ್ವಾ ಮುದ್ದು ಲೋಟಸ್ ಬೆಳೆಯೋದು? ಇಲ್ಲ ಸಖತ್ ಕ್ರೇಜ್ ಆಗಿ 5 ಬಲೆ ಬಂದಿದ್ದೀನಿ. ಅಚ್ಚುಷ್ ಬಟ್ ನಾನು ದಪ್ಪ ಆಗ್ಬಿಡಿ, ಹಿಂಗೆ ಅದೊಂದು ಭಯ ನನಗೆ. ಅಲ್ಲ ಮುದ್ದು, ದಪ್ಪ ಆಗ್ಬಿಟ್ಟಿದ್ದೀನಿ ಎಷ್ಟು ಈಗ ಹತ್ರದಿಂದ. ಅಲ್ಲಿ ಮುದ್ದು ಅಲ್ಲೊಂದು ಐತೆ ಮುದ್ದು. ಬಾ, ಇಲ್ಲೇ ಅವಲ್ಲ, ಇಲ್ಲೇ ಅವೇ. ಎಲ್ಲಿ? ಅಲ್ಲಿ ದೊಡ್ಡವೈತಾ? ಎಲ್ಲಿ? ಅಲ್ಲಿ ಅದನ್ನ ಹೆಂಗ್ ಹೋಗಿ ಕೀಳ್ತೀಯ ಅಲ್ಲಿ? ಇಲ್ಲೇ ಅವಲ್ಲ, ಇಲ್ಲೇ ಅವಲ್ಲ, ಇಲ್ಲಿ ಹಿಂಗೆ ಹತ್ರನೇ ಇವೆ. ಹಳ್ಳಿ ಇರೋ ಬೇಡ, ಮಗ್ಗೆ ಇರಬೇಕು. ಸರಿ ಸರಿ ಸರ್ ಗೈಸ್, ನಮ್ಮ ಮುದ್ದು ಬ್ಲಡ್ ಡೊನೇಟ್ ಮಾಡಿ ಬಂದವನೆ ಗೈಸ್. ನೋಡಿ ಇಲ್ಲ ಚಿಕ್ಕ ಚಿಕ್ಕ ಪುಟಾಣಿಗಳವೆ. ಇಲ್ಲೊಂದು ಐತೆ ಮುದ್ದು ಅಲ್ವಾ? ಇದು ಸಾಕಾಗೋದು, ಹೆಂಗಾರ ಮಾಡಿ ಕೀಳಬೇಕು ಅದನ್ನ. ಕೇಳ್ಬೋದು ಭಯ, ಎಳ್ಕೊಂಡ್ರೆ ಬರುತ್ತದು. ಬರೀ ಇಲ್ಲೇ ಎಳ್ಕೊಂಡ್ರೆ ಸಾಕೋದು. ಸರಿ, ಪ್ಲಾನ್ ಮಾಡಮ್ಮ ಹಂಗಾರೆ ಗೈಸ್. ಅದೇ ನಮ್ದು ಫಸ್ಟ್ ಗೇಮ್ ಅದೇನೆ. ಈಗ ಹೆಂಗಾರ ಮಾಡಬೇಕು ನೋಡೋಣ. ಅದಾದ್ಮೇಲೆ ಮುದ್ದು ಹಂಗಾರೆ ಪ್ಲಾನ್ ಮಾಡಿ ನೋಡೋಣ. ಎಲ್ಲಿ? ಹೌದಾ ಬುದು, ನಾವು ಒಂದು ಕಿತ್ಕೊಳ್ಳೋ ಬೆಟರ, ಒಂದು 4-5 ಕಿತ್ಕೊಳ್ಳೋ ಬೆಟರ? ಅಷ್ಟೇ, ಎಷ್ಟು ಸಿಗ್ತೋ ಅಷ್ಟು ಕಿತ್ಕೊಳ್ಳೋದು ಗೈಸ್. ಈಗ ಎಲ್ಲೋ ಗೈಸ್ ನೋಡಿ, ಇಲ್ಲೆಲ್ಲ ಫುಲ್ ರಿಸ್ಕು, ಹತ್ತಕ್ಕೆ ಆಗ್ತಿಲ್ಲ ಇಲ್ಲಿ. ಅಯ್ಯೋ ಅಲ್ಲೊಂದು ಐತಲ್ಲ, ಇವೆಲ್ಲ ಈಸಿ, ಇವೆಲ್ಲ ಕೀಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ಫಸ್ಟ್ ಅದು ಪ್ಲಾನ್ ಮಾಡ್ಬೋದು, ಇವೆಲ್ಲ ಕೀಳ್ಬೋದು ಈಸಿಗೆ. ಕಿತ್ಕೊಂಡು ಇಟ್ಕೊಳ್ಳೋದಕ್ಕಿಂತ ಇವೆಲ್ಲ ಈಸಿ. ಬಾಯಲ್ಲಿ ಇರ್ತೀನಿ ನೋಡಿ, ಮೀನು ಹಿಡಿತವ್ರಲ್ಲಿ ಪಾಪ. ಈ ಕಡೆ ಇಲ್ವಾ? ಈ ಕಡೆ ಎಲ್ಲೂ ಇಲ್ಲ. ದೊಡ್ಡೋಳೆಲ್ಲ ಬೆಳ್ದ ಮುದ್ದು ಕಿತ್ಬಿಟ್ಟವ್ರಲ್ಲ ಸ್ವಲ್ಪ ಜನ. ಇಲ್ಲ ಕಳೆ ಕೊಳ್ತೋಗಿದಾವೆ ಅಂತಾನ. ಇದು ಕಿತ್ಕೊಳ್ಳೋ ಮುದ್ದು ಫಸ್ಟ್ ಬೀಬ ಹಂಗಾರೆ ಇದನ್ನ ಮತ್ತೆ ಕಡೆಗೆ ಬರೋದು ಬೇಡ ಅಂತೀಯಾ? ಮತ್ತೆ ಕಿತ್ಕೊಳ್ಳೋದು ಹೆಂಗಿದನ? ದಂಡ ಹಾಕ್ತಾರೆ ಹೇಳಿದ್ರು. ಇಲ್ಲ ಹಂಗಲ್ಲ ಕಣ, ಆದ್ಮೇಲೆ ವಿಡಿಯೋ ಆನ್ ಮಾಡಿದ್ಯಾ? ಗೈಸ್ ಕಾಲ್ ಜಾರ್ಬಿಡ್ತು ನನಗೆ, ಇಲ್ಲಿ ಭಯ ಆಗ್ಬಿಡ್ತು. ಸೆಕೆಂಡು ಗೈಸ್ ಒಂದಾಯ್ತು. ಅದೊಂದು ದೊಡ್ಡದು ಹೆಂಗಾರು ನಾವೆಲ್ಲ ಪ್ಲಾನ್ ಮಾಡಿ ಮುದ್ದು ಒಳ್ಳೆ ಬೇಕು. ಬಟ್ ಸ್ವಲ್ಪ ಇದು ಗಾರ್ಡನ್ ಆಗಿದೆ. ಇದು ಕಡ್ಡಿ ಬೇಕು ದೊಡ್ಡದು, ಇಲ್ಲ ಹಿಂಸೆ ಆಗುತ್ತೆ. ಆಯ್ತು, ಇನ್ನೊಂದು 4-5 ಕಿತ್ಕೊಬಿಡೋದು. 4 ಕಿತ್ಕೊಂಡು ಒಂದು ರೌಂಡ್ ಪ್ಯಾಕೇಜ್ ಮಾಡ್ಬಿಟ್ಟು ಕೊಡೋದು ಅವಳಿಗೆ ಅಂತ.
ನೋಡಿ ಮುದ್ದು ಹೆಂಗ್ ಕಿತ್ಕೊಂಡು ಏನಾಗ ಮಾಡ್ತಾನೆ ಅದು ಮದ್ದಿಗೆ ಹಾಕ್ಬಿಡೋದು ಮುದ್ದು. ನೀಟಾಗಿ ಮಾಡೋದು ನೀಟಾಗಿ ಓಪನ್ ಮಾಡಂಗೆ. ಇದನ್ನ ಮದ್ದಿಗೆ ಹಾಕ್ತೀನಿ. ಹಾಂ ಮದ್ದಿಗೆ ಹಾಕ್ತೀನಿ, ನೀಟಾಗಿ ಮಾಡು. ನೋಡಿ ಗೈಸ್ ಮಾಡ್ಬೇಕಲ್ಲ ಗೈಸ್ ನಾವು ಅಲ್ಲ ಮುದ್ದು. ಗೈಸ್ ಲೊಕೇಶನ್ ಮಾತ್ರ ಕ್ರೇಜಿ ಅನ್ಕೊಳ್ಳಿ. ಇದು ನಾನು ಅವಾಗ ಫೋಟೋಶೂಟ್ ಬಂದಿದ್ದಲ್ಲ ಆಗ ಬಂದಿದ್ದೆ, ಇರುವೆ ಬೇರೆ ಕೈತೈತೆ ಗೈಸ್. ನಾನು ರೀಲ್ಸ್ ಒಂದು ಶೂಟ್ ಮಾಡಬೇಕು, ಅದು ಇನ್ನೂ ಮಾಡೋಣ. ಅದನ್ನ ಮತ್ತೆ ಇವನು ಓಪನ್ ಮಾಡ್ಬಿಡೋದು ಹಂಗಾರೆ ಎಲ್ಲನೂ. ಇಲ್ಲೇ ಮಾಡೋದು ಬೇಡ ಅವ. ಎಲ್ಲಿ ಮಾಡೋದು ಮತ್ತೆ? ಎಲ್ಲ ಮಾಡೋದು ಎಲ್ಲಿ? ನಿಮ್ಮ ಮನೆ ಹತ್ರ. ಗೊತ್ತಾಗತ್ತ ಅವಳಿಗೆ. ಅಂದ್ರೆ ಅಲ್ಲಿ ರೋಡಲ್ಲಿ ಹಿಂಗೆ ಮಾಡೋಣ. ಇದ್ಯಾರಲ್ಲ ಬುದು ನಾಯಿ ಬತ್ಕೊಂಡ್ಲ. ಹೈ ಶಿ ಇದ್ಯಾರಲ್ಲ ಸಾಕಿರ್ ನಾಯಿ ಕಣ್ಲ ಇದು. ಹೈ ಓಡು ಹೈ. ಓ ಹಿಂಗ್ ಓಪನ್ ಆಗುತ್ತೆ ಮುದ್ದು. ಹಂಗಾರೆ ಇವು ನೆಕ್ಸ್ಟ್ ಲೆವೆಲ್ ಓಪನ್ ಆಯ್ತಾವ ಹಂಗಾರೆ. ಇದು ಸಣ್ಣದೇ ಹಿಂಗೆ ಓಪನ್ ಐತೆ. ಬಾಂಗ್ ಅಲ್ಲೇ ಓಪನ್ ಮಾಡಂಗಾರೆ, ಟೈಮ್ ಆಯ್ತು. ಬೇಡ ಹೋಗುವಾಗ ಗಾಳಿಗೆ ಓ ಹಂಗ ಇದಾಗ್ಬಿಡು. ಸೂಪರ್ ಗೈಸ್, ನಮ್ಮ ಮುದ್ದು ಒಳ್ಳೆ ತಲೆ ಇದೆ ಗೈಸ್. ಈಗ ನಾನೊಂದು ಶೂಟ್ ಮಾಡುವ ಫಸ್ಟ್. ರಿಲೀಸ್ ಶೂಟ್ ಮುಗೀತು, ರಿಲೀಸ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನೋಡಿ ಗೈಸ್ ಇದೇ ಡೀಪ್ ಇರೋದು, ಎಷ್ಟು ಡೀಪ್ ಐತೆ ನೋಡಿ. ಇದೆಲ್ಲ ಒಳಗಡೆ ಅಂತೂ ಇಳಿಯಂಗೆ ಇಲ್ಲ ಅಂತಂದ್ರು. ದಂಡ ಏನು ಹೇಳಲಿಲ್ಲ, ಇಳಿಯಂಗಿಲ್ಲ ಅಂತ ಹೇಳಿದ್ರು. ಇಂಟ್ರೋ ಒಂದು ಇತ್ತು ಗೈಸ್, ಇಂಟ್ರೋ ಸಾಕತ್ತು ನಿಮಿಷ ಆಗುತ್ತೆ, ಹೋಗಕ್ಕಾಗಿಲ್ಲ. ತಗೊಂಡ್ ಹಂಗಾರೆ ಇಷ್ಟು ನಿಂತಿದ್ದೀವಿ. ಅವಂಟಿ ಹಿಂಗೆ ಹೇಳಿದ್ರು, ಅಲ್ಲಿ ಬಾತ್ರೂಮ್ ಹೋಗಿದ್ದೆ, ಅಲ್ಲೇ ಕೂತ್ಕೊಂಡು ಮೀನು ಇಟ್ಕೊಬಿಟ್ಬಿಟ್ಟೆ. ಇವ್ ನಾವೆಲ್ಲ ಚೆನ್ನಾಗಿ ಕೇಳಿಸ್ಕೊತಾನೆ ಗೈಸ್. ಬನ್ನಿ ಈಗ ಹೊರಡು, ಇದೆಲ್ಲ ಆಯ್ತು. ಈಗ ಲೆಟ್ಸ್ ಗೋ, ಈಗ ಹೊರಡುವ. ಬಾಯ್ ಬಾಯ್ ಲೊಕೇಶನ್. ಈ ಬ್ಲಾಗಿಗೆ ಸಖತ್ ಹೆಲ್ಪ್ ಮಾಡಿದ್ರು ನಮ್ಮ ಮುದ್ದವರಿಗೆ. ಬಾಯ್ ಬತ್ತಿ ಹಂಗೆ 7 ಗಂಟೆಗೆ. ಹಾಂ ಬಸ್ಸಿಗೆ ಪಕ್ಕ 7 ಗಂಟೆಗೆ. ಇಲ್ಲ ಎಸ್ ಬನ್ನಿ ಇವಾಗ ಇನ್ನೊಂದ್ಸಲಿ ಬ್ಲಾಗಲ್ಲಿ ಅಪ್ಪ ಹೆಂಗೆ ಅನಿಸ್ತಮ್ಮ ನಿಂಗೆ? ಖುಷಿ ಆಯ್ತು. ಎಷ್ಟು ಖುಷಿ ಆಯಿತು? ಜಾಸ್ತಿ. ನೀರಲ್ಲಿ ಹಾಕಿ ಮಡಗಿದ್ದೀನ. ಓಕೆ.